6ನೇ ಗ್ಯಾರಂಟಿ ವಿಚಾರವಾಗಿ ಸರ್ಕಾರದ ವಿರುದ್ಧ ಇದೀಗ ಅಂಗನವಾಡಿ ನೌಕರರು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಿದ್ದಾರೆ. ನಾ ಪ್ರೆಸೆಂಟ್ ಈಗ ಫ್ರೀಡಂ ಪಾರ್ಕ್ ಮುಂಭಾಗದಲ್ಲಿ ನೋಡ್ತಿರ್ಬೋದು. ಈ ಒಂದು ಭಾಗದಲ್ಲಿ ಸಾಕಷ್ಟು ಸಾವಿರಾರು ಅಂಗನವಾಡಿ ನೌಕರರು ಬಂದು ಇವತ್ತು ದೊಡ್ಡ ಮಟ್ಟದ ತಮ್ಮ ಬೇಡಿಕೆ ಆಗ್ರಹಿಸಿ ಪ್ರತಿಭಟನೆ ಮಾಡ್ತಿದ್ದಾರೆ. AITUC ನೇತೃತ್ವದಲ್ಲಿ ಒಂದು ಪ್ರತಿಭಟನೆ ಆಗ್ತಿದೆ. ನೋಡ್ತಿರ್ಬೋದು ಜನಸಾಗರ ಅಂದರೆ ಸಾಕಷ್ಟು ಕಾರ್ಯಕರ್ತರು ಬಂದಿದ್ದಾರೆ. ಸುಮಾರು ಒಂದು 5,000ಕ್ಕೂ ಹೆಚ್ಚು ಕಾರ್ಯಕರ್ತರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಯಾಕಂದರೆ ಪ್ರಿಯಾಂಕಾ ಗಾಂಧಿ ಅವರು ಅದು 6ನೇ ಗ್ಯಾರಂಟಿಯನ್ನು ಕೊಟ್ಟಿದ್ದರು. ಅಂದರೆ ಬಿಸಿ ಊಟ ಕಾರ್ಯಕರ್ತರಿಗೆ 6,000, ಮತ್ತೊಂದು ಕಡೆ ಸಹಾಯಕರಿಗೆ 10,000, ಮತ್ತೊಂದು ಕಡೆ ಕಾರ್ಯಕರ್ತರಿಗೆ 15,000 ಸಂಬಳವನ್ನು ನೀಡ್ತೇವೆ ಅಂತ ಒಂದು ಕಡೆ ಭರವಸೆ ಕೊಟ್ಟಿದ್ರು. ಆ ಒಂದು ಭರವಸೆ ಅಂದರೆ 2 ವರ್ಷ ಆದ ಸರ್ಕಾರ ಇನ್ನೂ ನಮ್ಮ ಭರವಸೆ ಇನ್ನೂ ಈಡೇರಿಲ್ಲ. ಹೀಗಾಗಿ ನಮ್ಮ ಭರವಸೆ ಈಡೇರಬೇಕಂತ ಒಂದು ಕಡೆ ಒತ್ತಾಯ ಮಾಡ್ತಿದ್ದಾರೆ. ಯಾಕಂದರೆ ಸುಮಾರು 20ಕ್ಕೂ ಹೆಚ್ಚು ಕೆಲಸಗಳನ್ನು ನಾವು ಮಾಡ್ತೇವೆ, ಬೆಳಗ್ಗೆಯಿಂದ ಸಂಜೆವರೆಗೂ ಮಾಡ್ತೀವಿ, ನಮ್ಮ ಕೆಲಸಕ್ಕೆ ಸಮಾನ ವೇತನವಿಲ್ಲ ಅಂತಲೇ ಇವರು ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಬಾರಿ ಮಾರ್ಚ್ 6ರಂದು CM ಅವರು ಬಜೆಟ್ ಮಂಡನೆ ಮಾಡ್ತಿದ್ದಾರೆ. ಆ ಒಂದು ಬಜೆಟಲ್ಲಿ ನಮಗೆ ಕನಿಷ್ಠ ವೇತನ ನೀಡಲೇಬೇಕಂತ ಕಡೆ ಒತ್ತಾಯ ಆಕ್ರೋಶ ಕೇಳಿ ಬಂದಿದೆ. ನೋಡ್ತಿರ್ಬೋದು ಅನಿರ್ದಿಷ್ಟದ ಅವಧಿಯನ್ನು ಪ್ರತಿಭಟನೆ ಮಾಡಲು ಮುಂದಾಗಿದ್ದಾರೆ. ಸಾಕಷ್ಟು ಕಾರ್ಯಕರ್ತರು ಸಾಕಷ್ಟು ಜನ ಬಂದಿದ್ದಾರೆ, ಮಕ್ಕಳು ಕರೆದುಕೊಂಡು ಬಂದಿದ್ದಾರೆ. ನಮ್ಮ ಕನಿಷ್ಠ ವೇತನ ಸರ್ಕಾರ ಮಾಡಲೇಬೇಕು, ಪ್ರಿಯಾಂಕಾ ಗಾಂಧಿ ಅವರೇನೋ ಮಾತು ಕೊಟ್ಟಿದ್ರಲ್ಲ ಆ ಮಾತನ್ನು ಈಡೇರಿಸಬೇಕಂತ ಒಂದು ಕಡೆ ಆಗ್ರಹಿಸಿ ಹೋರಾಟ ನಡೆಸ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. 6ನೇ ಗ್ಯಾರಂಟಿ ವಿಚಾರವಾಗಿ ಸರ್ಕಾರದ ವಿರುದ್ಧ ಇದೀಗ ಅಂಗನವಾಡಿ ನೌಕರರು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಿದ್ದಾರೆ. ನಾ ಪ್ರೆಸೆಂಟ್ ಈಗ ಫ್ರೀಡಂ ಪಾರ್ಕ್ ಮುಂಭಾಗದಲ್ಲಿ ನೋಡ್ತಿರ್ಬೋದು. ಈ ಒಂದು ಭಾಗದಲ್ಲಿ ಸಾಕಷ್ಟು ಸಾವಿರಾರು ಅಂಗನವಾಡಿ ನೌಕರರು ಬಂದು ಇವತ್ತು ದೊಡ್ಡ ಮಟ್ಟದ ತಮ್ಮ ಬೇಡಿಕೆ ಆಗ್ರಹಿಸಿ ಪ್ರತಿಭಟನೆ ಮಾಡ್ತಿದ್ದಾರೆ. AITUC ನೇತೃತ್ವದಲ್ಲಿ ಒಂದು ಪ್ರತಿಭಟನೆ ಆಗ್ತಿದೆ. ನೋಡ್ತಿರ್ಬೋದು ಜನಸಾಗರ ಅಂದರೆ ಸಾಕಷ್ಟು ಕಾರ್ಯಕರ್ತರು ಬಂದಿದ್ದಾರೆ. ಸುಮಾರು ಒಂದು 5,000ಕ್ಕೂ ಹೆಚ್ಚು ಕಾರ್ಯಕರ್ತರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಯಾಕಂದರೆ ಪ್ರಿಯಾಂಕಾ ಗಾಂಧಿ ಅವರು ಅದು 6ನೇ ಗ್ಯಾರಂಟಿಯನ್ನು ಕೊಟ್ಟಿದ್ದರು. ಅಂದರೆ ಬಿಸಿ ಊಟ ಕಾರ್ಯಕರ್ತರಿಗೆ 6,000, ಮತ್ತೊಂದು ಕಡೆ ಸಹಾಯಕರಿಗೆ 10,000, ಮತ್ತೊಂದು ಕಡೆ ಕಾರ್ಯಕರ್ತರಿಗೆ 15,000 ಸಂಬಳವನ್ನು ನೀಡ್ತೇವೆ ಅಂತ ಒಂದು ಕಡೆ ಭರವಸೆ ಕೊಟ್ಟಿದ್ರು. ಆ ಒಂದು ಭರವಸೆ ಅಂದರೆ 2 ವರ್ಷ ಆದ ಸರ್ಕಾರ ಇನ್ನೂ ನಮ್ಮ ಭರವಸೆ ಇನ್ನೂ ಈಡೇರಿಲ್ಲ. ಹೀಗಾಗಿ ನಮ್ಮ ಭರವಸೆ ಈಡೇರಬೇಕಂತ ಒಂದು ಕಡೆ ಒತ್ತಾಯ ಮಾಡ್ತಿದ್ದಾರೆ. ಯಾಕಂದರೆ ಸುಮಾರು 20ಕ್ಕೂ ಹೆಚ್ಚು ಕೆಲಸಗಳನ್ನು ನಾವು ಮಾಡ್ತೇವೆ, ಬೆಳಗ್ಗೆಯಿಂದ ಸಂಜೆವರೆಗೂ ಮಾಡ್ತೀವಿ, ನಮ್ಮ ಕೆಲಸಕ್ಕೆ ಸಮಾನ ವೇತನವಿಲ್ಲ ಅಂತಲೇ ಇವರು ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಬಾರಿ ಮಾರ್ಚ್ 6ರಂದು CM ಅವರು ಬಜೆಟ್ ಮಂಡನೆ ಮಾಡ್ತಿದ್ದಾರೆ. ಆ ಒಂದು ಬಜೆಟಲ್ಲಿ ನಮಗೆ ಕನಿಷ್ಠ ವೇತನ ನೀಡಲೇಬೇಕಂತ ಕಡೆ ಒತ್ತಾಯ ಆಕ್ರೋಶ ಕೇಳಿ ಬಂದಿದೆ. ನೋಡ್ತಿರ್ಬೋದು ಅನಿರ್ದಿಷ್ಟದ ಅವಧಿಯನ್ನು ಪ್ರತಿಭಟನೆ ಮಾಡಲು ಮುಂದಾಗಿದ್ದಾರೆ. ಸಾಕಷ್ಟು ಕಾರ್ಯಕರ್ತರು ಸಾಕಷ್ಟು ಜನ ಬಂದಿದ್ದಾರೆ, ಮಕ್ಕಳು ಕರೆದುಕೊಂಡು ಬಂದಿದ್ದಾರೆ. ನಮ್ಮ ಕನಿಷ್ಠ ವೇತನ ಸರ್ಕಾರ ಮಾಡಲೇಬೇಕು, ಪ್ರಿಯಾಂಕಾ ಗಾಂಧಿ ಅವರೇನೋ ಮಾತು ಕೊಟ್ಟಿದ್ರಲ್ಲ ಆ ಮಾತನ್ನು ಈಡೇರಿಸಬೇಕಂತ ಒಂದು ಕಡೆ ಆಗ್ರಹಿಸಿ ಹೋರಾಟ ನಡೆಸ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. 6ನೇ ಗ್ಯಾರಂಟಿ ವಿಚಾರವಾಗಿ ಸರ್ಕಾರದ ವಿರುದ್ಧ ಇದೀಗ ಅಂಗನವಾಡಿ ನೌಕರರು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಿದ್ದಾರೆ. ನಾ ಪ್ರೆಸೆಂಟ್ ಈಗ ಫ್ರೀಡಂ ಪಾರ್ಕ್ ಮುಂಭಾಗದಲ್ಲಿ ನೋಡ್ತಿರ್ಬೋದು. ಈ ಒಂದು ಭಾಗದಲ್ಲಿ ಸಾಕಷ್ಟು ಸಾವಿರಾರು ಅಂಗನವಾಡಿ ನೌಕರರು ಬಂದು ಇವತ್ತು ದೊಡ್ಡ ಮಟ್ಟದ ತಮ್ಮ ಬೇಡಿಕೆ ಆಗ್ರಹಿಸಿ ಪ್ರತಿಭಟನೆ ಮಾಡ್ತಿದ್ದಾರೆ. AITUC ನೇತೃತ್ವದಲ್ಲಿ ಒಂದು ಪ್ರತಿಭಟನೆ ಆಗ್ತಿದೆ. ನೋಡ್ತಿರ್ಬೋದು ಜನಸಾಗರ ಅಂದರೆ ಸಾಕಷ್ಟು ಕಾರ್ಯಕರ್ತರು ಬಂದಿದ್ದಾರೆ. ಸುಮಾರು ಒಂದು 5,000ಕ್ಕೂ ಹೆಚ್ಚು ಕಾರ್ಯಕರ್ತರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಯಾಕಂದರೆ ಪ್ರಿಯಾಂಕಾ ಗಾಂಧಿ ಅವರು ಅದು 6ನೇ ಗ್ಯಾರಂಟಿಯನ್ನು ಕೊಟ್ಟಿದ್ದರು. ಅಂದರೆ ಬಿಸಿ ಊಟ ಕಾರ್ಯಕರ್ತರಿಗೆ 6,000, ಮತ್ತೊಂದು ಕಡೆ ಸಹಾಯಕರಿಗೆ 10,000, ಮತ್ತೊಂದು ಕಡೆ ಕಾರ್ಯಕರ್ತರಿಗೆ 15,000 ಸಂಬಳವನ್ನು ನೀಡ್ತೇವೆ ಅಂತ ಒಂದು ಕಡೆ ಭರವಸೆ ಕೊಟ್ಟಿದ್ರು. ಆ ಒಂದು ಭರವಸೆ ಅಂದರೆ 2 ವರ್ಷ ಆದ ಸರ್ಕಾರ ಇನ್ನೂ ನಮ್ಮ ಭರವಸೆ ಇನ್ನೂ ಈಡೇರಿಲ್ಲ. ಹೀಗಾಗಿ ನಮ್ಮ ಭರವಸೆ ಈಡೇರಬೇಕಂತ ಒಂದು ಕಡೆ ಒತ್ತಾಯ ಮಾಡ್ತಿದ್ದಾರೆ. ಯಾಕಂದರೆ ಸುಮಾರು 20ಕ್ಕೂ ಹೆಚ್ಚು ಕೆಲಸಗಳನ್ನು ನಾವು ಮಾಡ್ತೇವೆ, ಬೆಳಗ್ಗೆಯಿಂದ ಸಂಜೆವರೆಗೂ ಮಾಡ್ತೀವಿ, ನಮ್ಮ ಕೆಲಸಕ್ಕೆ ಸಮಾನ ವೇತನವಿಲ್ಲ ಅಂತಲೇ ಇವರು ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಬಾರಿ ಮಾರ್ಚ್ 6ರಂದು CM ಅವರು ಬಜೆಟ್ ಮಂಡನೆ ಮಾಡ್ತಿದ್ದಾರೆ. ಆ ಒಂದು ಬಜೆಟಲ್ಲಿ ನಮಗೆ ಕನಿಷ್ಠ ವೇತನ ನೀಡಲೇಬೇಕಂತ ಕಡೆ ಒತ್ತಾಯ ಆಕ್ರೋಶ ಕೇಳಿ ಬಂದಿದೆ. ನೋಡ್ತಿರ್ಬೋದು ಅನಿರ್ದಿಷ್ಟದ ಅವಧಿಯನ್ನು ಪ್ರತಿಭಟನೆ ಮಾಡಲು ಮುಂದಾಗಿದ್ದಾರೆ. ಸಾಕಷ್ಟು ಕಾರ್ಯಕರ್ತರು ಸಾಕಷ್ಟು ಜನ ಬಂದಿದ್ದಾರೆ, ಮಕ್ಕಳು ಕರೆದುಕೊಂಡು ಬಂದಿದ್ದಾರೆ. ನಮ್ಮ ಕನಿಷ್ಠ ವೇತನ ಸರ್ಕಾರ ಮಾಡಲೇಬೇಕು, ಪ್ರಿಯಾಂಕಾ ಗಾಂಧಿ ಅವರೇನೋ ಮಾತು ಕೊಟ್ಟಿದ್ರಲ್ಲ ಆ ಮಾತನ್ನು ಈಡೇರಿಸಬೇಕಂತ ಒಂದು ಕಡೆ ಆಗ್ರಹಿಸಿ ಹೋರಾಟ ನಡೆಸ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. 6ನೇ ಗ್ಯಾರಂಟಿ ವಿಚಾರವಾಗಿ ಸರ್ಕಾರದ ವಿರುದ್ಧ ಇದೀಗ ಅಂಗನವಾಡಿ ನೌಕರರು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಿದ್ದಾರೆ. ನಾ ಪ್ರೆಸೆಂಟ್ ಈಗ ಫ್ರೀಡಂ ಪಾರ್ಕ್ ಮುಂಭಾಗದಲ್ಲಿ ನೋಡ್ತಿರ್ಬೋದು. ಈ ಒಂದು ಭಾಗದಲ್ಲಿ ಸಾಕಷ್ಟು ಸಾವಿರಾರು ಅಂಗನವಾಡಿ ನೌಕರರು ಬಂದು ಇವತ್ತು ದೊಡ್ಡ ಮಟ್ಟದ ತಮ್ಮ ಬೇಡಿಕೆ ಆಗ್ರಹಿಸಿ ಪ್ರತಿಭಟನೆ ಮಾಡ್ತಿದ್ದಾರೆ. AITUC ನೇತೃತ್ವದಲ್ಲಿ ಒಂದು ಪ್ರತಿಭಟನೆ ಆಗ್ತಿದೆ. ನೋಡ್ತಿರ್ಬೋದು ಜನಸಾಗರ ಅಂದರೆ ಸಾಕಷ್ಟು ಕಾರ್ಯಕರ್ತರು ಬಂದಿದ್ದಾರೆ. ಸುಮಾರು ಒಂದು 5,000ಕ್ಕೂ ಹೆಚ್ಚು ಕಾರ್ಯಕರ್ತರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಯಾಕಂದರೆ ಪ್ರಿಯಾಂಕಾ ಗಾಂಧಿ ಅವರು ಅದು 6ನೇ ಗ್ಯಾರಂಟಿಯನ್ನು ಕೊಟ್ಟಿದ್ದರು. ಅಂದರೆ ಬಿಸಿ ಊಟ ಕಾರ್ಯಕರ್ತರಿಗೆ 6,000, ಮತ್ತೊಂದು ಕಡೆ ಸಹಾಯಕರಿಗೆ 10,000, ಮತ್ತೊಂದು ಕಡೆ ಕಾರ್ಯಕರ್ತರಿಗೆ 15,000 ಸಂಬಳವನ್ನು
ಸಂಬಳವನ್ನು ನೀಡ್ತೇವೆ ಅಂತ ಒಂದು ಕಡೆ ಭರವಸೆ ಕೊಟ್ಟಿದ್ರು. ಆ ಒಂದು ಭರವಸೆ ಅಂದರೆ 2 ವರ್ಷ ಆದ ಸರ್ಕಾರ ಇನ್ನೂ ನಮ್ಮ ಭರವಸೆ ಇನ್ನೂ ಈಡೇರಿಲ್ಲ. ಹೀಗಾಗಿ ನಮ್ಮ ಭರವಸೆ ಈಡೇರಬೇಕಂತ ಒಂದು ಕಡೆ ಒತ್ತಾಯ ಮಾಡ್ತಿದ್ದಾರೆ. ಯಾಕಂದರೆ ಸುಮಾರು 20ಕ್ಕೂ ಹೆಚ್ಚು ಕೆಲಸಗಳನ್ನು ನಾವು ಮಾಡ್ತೇವೆ, ಬೆಳಗ್ಗೆಯಿಂದ ಸಂಜೆವರೆಗೂ ಮಾಡ್ತೀವಿ, ನಮ್ಮ ಕೆಲಸಕ್ಕೆ ಸಮಾನ ವೇತನವಿಲ್ಲ ಅಂತಲೇ ಇವರು ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಬಾರಿ ಮಾರ್ಚ್ 6ರಂದು CM ಅವರು ಬಜೆಟ್ ಮಂಡನೆ ಮಾಡ್ತಿದ್ದಾರೆ. ಆ ಒಂದು ಬಜೆಟಲ್ಲಿ ನಮಗೆ ಕನಿಷ್ಠ ವೇತನ ನೀಡಲೇಬೇಕಂತ ಕಡೆ ಒತ್ತಾಯ ಆಕ್ರೋಶ ಕೇಳಿ ಬಂದಿದೆ. ನೋಡ್ತಿರ್ಬೋದು, ಅನಿರ್ದಿಷ್ಟದ ಅವಧಿಯನ್ನು ಪ್ರತಿಭಟನೆ ಮಾಡಲು ಮುಂದಾಗಿದ್ದಾರೆ. ಸಾಕಷ್ಟು ಕಾರ್ಯಕರ್ತರು, ಸಾಕಷ್ಟು ಜನ ಬಂದಿದ್ದಾರೆ, ಮಕ್ಕಳು ಕರೆದುಕೊಂಡು ಬಂದಿದ್ದಾರೆ. ನಮ್ಮ ಕನಿಷ್ಠ ವೇತನ ಸರ್ಕಾರ ಮಾಡಲೇಬೇಕು, ಪ್ರಿಯಾಂಕಾ ಗಾಂಧಿ ಅವರೇನೋ ಮಾತು ಕೊಟ್ಟಿದ್ರಲ್ಲ ಆ ಮಾತನ್ನು ಈಡೇರಿಸಬೇಕಂತ ಒಂದು ಕಡೆ ಆಗ್ರಹಿಸಿ ಹೋರಾಟ ನಡೆಸ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. 6ನೇ ಗ್ಯಾರಂಟಿ ವಿಚಾರವಾಗಿ ಸರ್ಕಾರದ ವಿರುದ್ಧ ಇದೀಗ ಅಂಗನವಾಡಿ ನೌಕರರು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಿದ್ದಾರೆ. ನಾ ಪ್ರೆಸೆಂಟ್ ಈಗ ಫ್ರೀಡಂ ಪಾರ್ಕ್ ಮುಂಭಾಗದಲ್ಲಿ ನೋಡ್ತಿರ್ಬೋದು. ಈ ಒಂದು ಭಾಗದಲ್ಲಿ ಸಾಕಷ್ಟು ಸಾವಿರಾರು ಅಂಗನವಾಡಿ ನೌಕರರು ಬಂದು ಇವತ್ತು ದೊಡ್ಡ ಮಟ್ಟದ ತಮ್ಮ ಬೇಡಿಕೆ ಆಗ್ರಹಿಸಿ ಪ್ರತಿಭಟನೆ ಮಾಡ್ತಿದ್ದಾರೆ. AITUC ನೇತೃತ್ವದಲ್ಲಿ ಒಂದು ಪ್ರತಿಭಟನೆ ಆಗ್ತಿದೆ. ನೋಡ್ತಿರ್ಬೋದು, ಜನಸಾಗರ ಅಂದರೆ ಸಾಕಷ್ಟು ಕಾರ್ಯಕರ್ತರು ಬಂದಿದ್ದಾರೆ. ಸುಮಾರು ಒಂದು 5,000ಕ್ಕೂ ಹೆಚ್ಚು ಕಾರ್ಯಕರ್ತರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಯಾಕಂದರೆ ಪ್ರಿಯಾಂಕಾ ಗಾಂಧಿ ಅವರು ಅದು 6ನೇ ಗ್ಯಾರಂಟಿಯನ್ನು ಕೊಟ್ಟಿದ್ದರು. ಅಂದರೆ ಬಿಸಿ ಊಟ ಕಾರ್ಯಕರ್ತರಿಗೆ 6,000, ಮತ್ತೊಂದು ಕಡೆ ಸಹಾಯಕರಿಗೆ 10,000, ಮತ್ತೊಂದು ಕಡೆ ಕಾರ್ಯಕರ್ತರಿಗೆ 15,000 ಸಂಬಳವನ್ನು ನೀಡ್ತೇವೆ ಅಂತ ಒಂದು ಕಡೆ ಭರವಸೆ ಕೊಟ್ಟಿದ್ರು. ಆ ಒಂದು ಭರವಸೆ ಅಂದರೆ 2 ವರ್ಷ ಆದ ಸರ್ಕಾರ ಇನ್ನೂ ನಮ್ಮ ಭರವಸೆ ಇನ್ನೂ ಈಡೇರಿಲ್ಲ. ಹೀಗಾಗಿ ನಮ್ಮ ಭರವಸೆ ಈಡೇರಬೇಕಂತ ಒಂದು ಕಡೆ ಒತ್ತಾಯ ಮಾಡ್ತಿದ್ದಾರೆ. ಯಾಕಂದರೆ ಸುಮಾರು 20ಕ್ಕೂ ಹೆಚ್ಚು ಕೆಲಸಗಳನ್ನು ನಾವು ಮಾಡ್ತೇವೆ, ಬೆಳಗ್ಗೆಯಿಂದ ಸಂಜೆವರೆಗೂ ಮಾಡ್ತೀವಿ, ನಮ್ಮ ಕೆಲಸಕ್ಕೆ ಸಮಾನ ವೇತನವಿಲ್ಲ ಅಂತಲೇ ಇವರು ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಬಾರಿ ಮಾರ್ಚ್ 6ರಂದು CM ಅವರು ಬಜೆಟ್ ಮಂಡನೆ ಮಾಡ್ತಿದ್ದಾರೆ. ಆ ಒಂದು ಬಜೆಟಲ್ಲಿ ನಮಗೆ ಕನಿಷ್ಠ ವೇತನ ನೀಡಲೇಬೇಕಂತ ಕಡೆ ಒತ್ತಾಯ ಆಕ್ರೋಶ ಕೇಳಿ ಬಂದಿದೆ. ನೋಡ್ತಿರ್ಬೋದು, ಅನಿರ್ದಿಷ್ಟದ ಅವಧಿಯನ್ನು ಪ್ರತಿಭಟನೆ ಮಾಡಲು ಮುಂದಾಗಿದ್ದಾರೆ. ಸಾಕಷ್ಟು ಕಾರ್ಯಕರ್ತರು, ಸಾಕಷ್ಟು ಜನ ಬಂದಿದ್ದಾರೆ, ಮಕ್ಕಳು ಕರೆದುಕೊಂಡು ಬಂದಿದ್ದಾರೆ. ನಮ್ಮ ಕನಿಷ್ಠ ವೇತನ ಸರ್ಕಾರ ಮಾಡಲೇಬೇಕು, ಪ್ರಿಯಾಂಕಾ ಗಾಂಧಿ ಅವರೇನೋ ಮಾತು ಕೊಟ್ಟಿದ್ರಲ್ಲ ಆ ಮಾತನ್ನು ಈಡೇರಿಸಬೇಕಂತ ಒಂದು ಕಡೆ ಆಗ್ರಹಿಸಿ ಹೋರಾಟ ನಡೆಸ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. 6ನೇ ಗ್ಯಾರಂಟಿ ವಿಚಾರವಾಗಿ ಸರ್ಕಾರದ ವಿರುದ್ಧ ಇದೀಗ ಅಂಗನವಾಡಿ ನೌಕರರು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಿದ್ದಾರೆ. ನಾ ಪ್ರೆಸೆಂಟ್ ಈಗ ಫ್ರೀಡಂ ಪಾರ್ಕ್ ಮುಂಭಾಗದಲ್ಲಿ ನೋಡ್ತಿರ್ಬೋದು. ಈ ಒಂದು ಭಾಗದಲ್ಲಿ ಸಾಕಷ್ಟು ಸಾವಿರಾರು ಅಂಗನವಾಡಿ ನೌಕರರು ಬಂದು ಇವತ್ತು ದೊಡ್ಡ ಮಟ್ಟದ ತಮ್ಮ ಬೇಡಿಕೆ ಆಗ್ರಹಿಸಿ ಪ್ರತಿಭಟನೆ ಮಾಡ್ತಿದ್ದಾರೆ. AITUC ನೇತೃತ್ವದಲ್ಲಿ ಒಂದು ಪ್ರತಿಭಟನೆ ಆಗ್ತಿದೆ. ನೋಡ್ತಿರ್ಬೋದು, ಜನಸಾಗರ ಅಂದರೆ ಸಾಕಷ್ಟು ಕಾರ್ಯಕರ್ತರು ಬಂದಿದ್ದಾರೆ. ಸುಮಾರು ಒಂದು 5,000ಕ್ಕೂ ಹೆಚ್ಚು ಕಾರ್ಯಕರ್ತರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಯಾಕಂದರೆ ಪ್ರಿಯಾಂಕಾ ಗಾಂಧಿ ಅವರು ಅದು 6ನೇ ಗ್ಯಾರಂಟಿಯನ್ನು ಕೊಟ್ಟಿದ್ದರು. ಅಂದರೆ ಬಿಸಿ ಊಟ ಕಾರ್ಯಕರ್ತರಿಗೆ 6,000, ಮತ್ತೊಂದು ಕಡೆ ಸಹಾಯಕರಿಗೆ 10,000, ಮತ್ತೊಂದು ಕಡೆ ಕಾರ್ಯಕರ್ತರಿಗೆ 15,000 ಸಂಬಳವನ್ನು ನೀಡ್ತೇವೆ ಅಂತ ಒಂದು ಕಡೆ ಭರವಸೆ ಕೊಟ್ಟಿದ್ರು. ಆ ಒಂದು ಭರವಸೆ ಅಂದರೆ 2 ವರ್ಷ ಆದ ಸರ್ಕಾರ ಇನ್ನೂ ನಮ್ಮ ಭರವಸೆ ಇನ್ನೂ ಈಡೇರಿಲ್ಲ. ಹೀಗಾಗಿ ನಮ್ಮ ಭರವಸೆ ಈಡೇರಬೇಕಂತ ಒಂದು ಕಡೆ ಒತ್ತಾಯ ಮಾಡ್ತಿದ್ದಾರೆ. ಯಾಕಂದರೆ ಸುಮಾರು 20ಕ್ಕೂ ಹೆಚ್ಚು ಕೆಲಸಗಳನ್ನು ನಾವು ಮಾಡ್ತೇವೆ, ಬೆಳಗ್ಗೆಯಿಂದ ಸಂಜೆವರೆಗೂ ಮಾಡ್ತೀವಿ, ನಮ್ಮ ಕೆಲಸಕ್ಕೆ ಸಮಾನ ವೇತನವಿಲ್ಲ ಅಂತಲೇ ಇವರು ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಬಾರಿ ಮಾರ್ಚ್ 6ರಂದು CM ಅವರು ಬಜೆಟ್ ಮಂಡನೆ ಮಾಡ್ತಿದ್ದಾರೆ. ಆ ಒಂದು ಬಜೆಟಲ್ಲಿ ನಮಗೆ ಕನಿಷ್ಠ ವೇತನ ನೀಡಲೇಬೇಕಂತ ಕಡೆ ಒತ್ತಾಯ ಆಕ್ರೋಶ ಕೇಳಿ ಬಂದಿದೆ. ನೋಡ್ತಿರ್ಬೋದು, ಅನಿರ್ದಿಷ್ಟದ ಅವಧಿಯನ್ನು ಪ್ರತಿಭಟನೆ ಮಾಡಲು ಮುಂದಾಗಿದ್ದಾರೆ. ಸಾಕಷ್ಟು ಕಾರ್ಯಕರ್ತರು, ಸಾಕಷ್ಟು ಜನ ಬಂದಿದ್ದಾರೆ, ಮಕ್ಕಳು ಕರೆದುಕೊಂಡು ಬಂದಿದ್ದಾರೆ. ನಮ್ಮ ಕನಿಷ್ಠ ವೇತನ ಸರ್ಕಾರ ಮಾಡಲೇಬೇಕು, ಪ್ರಿಯಾಂಕಾ ಗಾಂಧಿ ಅವರೇನೋ ಮಾತು ಕೊಟ್ಟಿದ್ರಲ್ಲ ಆ ಮಾತನ್ನು ಈಡೇರಿಸಬೇಕಂತ ಒಂದು ಕಡೆ ಆಗ್ರಹಿಸಿ ಹೋರಾಟ ನಡೆಸ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.